ಕಾಣ್ತಲ್ಲ, ನೀರಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನೋಡಿ ಹೋಗ್ತಾ ಇದೀವಿ. ಮಾಡೋ ಕೆಲಸ ಇರ್ಲಿಲ್ಲ. ಸೊ ಇಲ್ಲಿ ನೋಡಿ 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 ಬ್ರಿಡ್ಜ್. ಬ್ರಿಡ್ಜ್ ಇಲ್ಲಿ ನೋಡಿ, ಗಣೇಶ ಇದೆ, ಕೈ ಮುಕ್ಕೊಡಿ ಎಲ್ಲ ಒಳ್ಳೇದ್ ಮಾಡ್ಲಿ ಎಲ್ಲಾರ್ಗು. ಮತ್ತೆ ಇಲ್ಲಿ ನೋಡಿ ಗೈಸ್, ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ದಾರೆ ಆ ಗಾಡಿ. ಅವ್ರು ಆಕ್ಚುಲಿ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ, ಹೋಗ್ತಾ ಇದ್ದಾರೆ ಇವಾಗ. ಇಲ್ಲಿ ನೋಡಿ ಬ್ಯಾಗ್ ಹಾಕೊಂಡು, ಅದುವೇ. ಓ ಮೈ ಗಾಡ್. ಬನ್ನಿ ಇವಾಗ. ಮತ್ತೆ ಇವಾಗ ಇನ್ನು ಚೆನ್ನಾಗಿರೋದು ಚಿನ್ನದು ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ತುಂಬಾ ಫಿಶ್ ಅಂಗಡಿ ಇದೆ, ಮಸ್ತಾಗಿ ಮಾಡ್ತಾರೆ ಫಿಶು. ಇಲ್ಲಿ ನೋಡಿ, ಅಲ್ಲಿ ಪರ್ಪಲ್ ಕಲರ್ ಮೀನ್ ಕಾಣ್ತಾ ಇದೆಯಾ, ಅದೇ ಫಿಶ್ ಅಂಗಡಿ. ನೀವು ಇನ್ ಕೇಸ್ ಯಾರ KRS ಕಡೆ, ಬ್ಯಾಕ್ ವಾಟರ್ಸ್ ಕಡೆ ಬರೋರಿದ್ರೆ ಇಲ್ಲಿ ಸ್ಟಾಪ್ ಮಾಡಿ ನೀವು ಫಿಶ್ ಫ್ರೈನ ತಿನ್ಕೊಂಡು ಹೋಗ್ಬೋದು. ತುಂಬಾ ಸಖತ್ತಾಗಿರುತ್ತೆ. ಫಿಶ್ ಫ್ರೈ ತಿನ್ಕೊಂಡು ಹೋಗ್ಬೋದು. ನೋಡಿ ಜನ ನೋಡಿ, ಎಷ್ಟು ಜನ ಫಿಶ್ ತಿನ್ನಕ್ ಬಂದಿದ್ದಾರೆ ಅಂತ. ಎಷ್ಟು ಜನ. ನಾವಿವಾಗ ಬ್ಯಾಕ್ ವಾಟರ್ಸ್ಗೆ ಹೋಗ್ತಾ ಇದೀವಿ. ನಮ್ಗೆ ಏನು ಮಾಡೋ ಕೆಲಸ ಇರಲಿಲ್ಲ, ಸಂಡೇ ಫುಲ್ ಬೋರಿಂಗ್ ಆಗಿತ್ತು. ಅದಕ್ಕೆ ಏನ್ ಮಾಡೋಣ ಅಂತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಇಲ್ಲಿ ನೋಡಿ ಸಮೂತ್, ಇಲ್ಲಿ ನೋಡಿ ಅವಿನಾಶ್, ಇವರೇ ನಿಮ್ ಬ್ಲಾಗ್ ಓನರ್. ಇಲ್ಲಿ ರಾಮ್ from Nandangarh. Lakshmi from Lakshmi Sagra. ಇಷ್ಟು ಜನ ಬಂದಿದ್ದೀವಿ. ನೀವು ಯಾರು ಹೇಳಿಲ್ಲ? ನಾನು ಕಾವ್ಯ from Mysore. ಕಾವ್ಯ from Mysore. ರೈಟ್, ಅವ್ರ ಮಕ್ಕಳ ನೋಡ್ಬೇಡಿ ಯಾರು. ಇಲ್ಲಿ ಹ್ಯಾಚ್ ನಮ್ಮ ಫಾಲೋವರ್ಸ್ಗೆಲ್ಲ ಈ ಹ್ಯಾಚ್ ಕೊಡ್ತಾ ಇದ್ದೀವಿ. ಸಬ್ಸ್ಕ್ರೈಬರ್ಸ್, ಚಂದಾದಾರರು ಅವ್ರು ನಮಗೆಲ್ಲ. ವಾಟೆವರ್. ಇಲ್ಲಿಂದ ಲೆಫ್ಟ್ ತಗೊಳ್ಳಿ ಬ್ರಹ್ಮದರ್ ಮೇಡಮ್. ಹಂಗೆ ಬನ್ನಿ, ನಿಮ್ಗೊಂದು ಒಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಒಳ್ಳೆ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಫಸ್ಟ್ ರೈಟ್ ಆಗಿ ವೀಕೆಂಡ್ಸ್ ಬಂದು ಇಲ್ಲಿ ಫುಲ್ ರಿಲ್ಯಾಕ್ಸ್ ಆಗಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಫಿಶ್ ಫ್ರೈ ಎಲ್ಲ ತಿನ್ಕೊಂಡು ತುಂಬ ಸಖತ್. ಇಲ್ಲಿ ನೋಡಿ ಕೆರೆ ಸಖತ್ತಾಗಿದೆ ಅಲ್ವಾ? ಕೆರೆ ನೇಮ್ ಹೇಳಿಲ್ಲ ನೀವು. ನಾರ್ತ್ ಬ್ಯಾಂಕ್ ಕೆರೆ ಇದು. ನಾರ್ತ್ ಬ್ಯಾಂಕ್ ಕೆರೆ ಅಂತ ನೋಡಿ, ಎಷ್ಟು ಕಾಮ್ ಆಗಿ ಇದೆ ಅಂದರೆ ನಿಜ. ಈ ಥರ ವೀಕೆಂಡ್ಸ್ ಬಂದು ಈ ಥರ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೂ ಒಂದು ರಿಲ್ಯಾಕ್ಸ್. ಅಲ್ಲಿ ನೋಡಿ ಮೊಸಳೆ ಕಾಣ್ತಾ ಇದೆಯಾ? ಅಲ್ಲಿ ಒಂದು ಕ್ರೊಕೊಡೈಲ್ ಇದೆ, ಅದನ್ನ ಇಗ್ನೋರ್ ಮಾಡಿ ನೀವು ಬೇಕಾದ್ರೆ ಅಷ್ಟೇ. ನೋಡಿ, ವಾವ್, ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನೇಚರ್ ಯಾವಾಗಲೂ ಬ್ಯೂಟಿಫುಲ್ ಯಾಕಂದ್ರೆ ಅದನ್ನ ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳಿ. ಇಲ್ಲಿ ನೋಡಿ ಟ್ರ್ಯಾಕ್ಟರ್ ನೋಡಿ. ಅಯ್ಯೋ ಟ್ರ್ಯಾಕ್ಟರ್. ಆಕ್ಚುಲಿ ಈ ಕೆರೆಯಲ್ಲಿ ಗಾಡಿ ಲಾರಿ ಎಲ್ಲ ತೊಳಿತಾರೆ, ಇವತ್ತು ಯಾರು ತೊಳಿತಾ ಇಲ್ಲ. ನೋಡಿ ಫಿಶಿಂಗ್ ಮಾಡಕ್ ಹೋಗ್ತಾ ಇದಾರೆ. ಇಲ್ಲಿ ನೋಡಿ, ಅಲ್ಲಿ ಅಣ್ಣ ಕೈಯಲ್ಲಿ ಫಿಶಿಂಗ್ ಇಟ್ಕೊಂಡು ನೋಡಿ, ಕಾಣ್ತಾ ಇದೆಯಾ? ಅಲ್ಲಿ ಇವಾಗ ಫಿಶಿಂಗ್ ಮಾಡ್ತಾರೆ ಅವರು. ಮಾಡಿ ಅಲ್ಲೇ ಬಿಸಿಯಾಗಿ ಫಿಶ್ನ ಬೇಯಿಸ್ಕೊಂಡು ಇಲ್ಲಿ ನೋಡಿ ಸೂರ್ಯದೇವಗೆ ಒಂದು ಹಾಯ್ ಹೇಳಿ. ನಾನು ಹೇಳಿದ್ನಲ್ಲ, ಇದೇ ಡ್ಯಾಮ್ ಬಂದು ಡ್ಯಾಮ್ ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. KRS ಡ್ಯಾಮ್. ಇಲ್ಲಿ ನೋಡಿ, ಈ ಡ್ಯಾಮಿಗೆ ಬಂದಿದ್ದೀವಿ ನಾವು. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನೀವು ಇಲ್ಲಿ ಕಾರ್ ಸ್ಟಾಪ್ ಮಾಡಿ ಅಲ್ಲಿ ಬಿಡಲ್ಲ, ಲೋಕಲ್ ಅಂತ ಹೇಳಿ ಯಾರನ್ನೂ ಬಿಡಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಹೋಗ್ಬೋದು. ಯಾಕಂದ್ರೆ ಆ ಡ್ಯಾಮ್ಗೆ ಯಾಕೆ ಬಿಡಲ್ಲ ಅಂದ್ರೆ, ಈ ಹುಡ್ಗೂರ್ಗಳು ಪಳ್ಪಳ್ಳಂಗೆ ಆಡ್ತಾರಲ್ಲ, ಅದಕ್ಕೆ ಬಿಡಲ್ಲ. ಇಲ್ಲಿ ನೋಡಿ, ನಿಮ್ಗೊಂದು ಇದು ತೋರಿಸ್ತೀವಿ. ಇಲ್ಲೆಲ್ಲ ಸ್ಟಾಪ್ ಮಾಡಿದ್ದಾರೆ, ನಮಗೂ ಗೊತ್ತಿಲ್ಲ ಯಾಕೆ ಅಂತ. ಬನ್ನಿ ನೋಡೋಣ. ವಾವ್, ಅಮೇಜಿಂಗ್. ಸ್ವಲ್ಪ ಜೋರಾಗಿ ಮಾತಾಡ್ರಿ. ನೋಡಿ ಎಷ್ಟು ಅಮೇಝಿಂಗ್ ಆಗಿದೆ ನಮ್ಮ ಮೈಸೂರು KRS ಬ್ಯಾಕ್ ವಾಟರ್ ಇದು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟೊಂದು ಚೆನ್ನಾಗಿದ್ದಾರೆ ನೋಡಿ. ಇಲ್ಲಿ ನೋಡಿ, ಹಾಯ್
ಇಷ್ಟು ತನಕ ವಾಯ್ಸ್ ಕೊಡ್ತಾ ಇದ್ದಿದ್ದು ನಮ್ಮ ಪ್ರೀತಿಯ ಕಾವ್ಯ. ಕಾವ್ಯ ಕೊಟ್ಟಿದ್ದು ನಿಮ್ಮ ಎಲ್ಲರ ಪ್ರೀತಿಯ ಕಾವ್ಯ. ತಿರುಗ್ಬೇಕಿತ್ತಲ್ಲ. ಯಾಕೋ ನಾಚ್ಕೊತಾ ಇದ್ದಾರೆ. ಸೊ ದ ಬ್ಯೂಟಿ ಆಫ್ ದ ವ್ಯೂ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅಲ್ಲೆಲ್ಲ ನೋಡಿ ಸನ್ಲೈಟಿಗೆ ಆ ಟ್ರೀಸ್ ಎಲ್ಲ ರಿಫ್ಲೆಕ್ಷನ್ ಎಷ್ಟು ಸಖತ್ತಾಗಿ ಕಾಣಿಸ್ತದೆ. ರೇರ್ ಆಗಿ ಕಾಣಿಸೋ ಪಕ್ಷಿ ಇದು. ಅದು ಸ್ನಾನ ಮಾಡ್ಕೊಂಡು ಬಿಸಿಲು ತಗೋದಿದೆ. ಸರಿ ನಡೀತೀವಿ. ತೋರ್ಸು ಅಲ್ಲಿ ಒಂದು ಮರ ಇದೆಯಲ್ಲ, ಐಲ್ಯಾಂಡ್ ತರ ಕಾಣ್ತದೆ ನೋಡಿ, ಮೈಸೂರು ಐಲ್ಯಾಂಡ್ ಅಂತ ಈ ಸ್ಪಾಟ್. ಅಷ್ಟೊಂದೇನ್ರಿ ಜೂಮ್ ಆಗ್ತಿದ್ರೆ ಅಲ್ಲಿ ತನಕ. ಇಟ್ಸ್ ಐಲ್ಯಾಂಡ್. ನಮ್ಮ ಎಷ್ಟು ಚಂದ ಇದೆ ಅಂತಂದ್ರೆ ರಿಫ್ಲೆಕ್ಷನ್ ಎಲ್ಲ ಎಷ್ಟು ನೀಟಾಗಿ ಚಂದ ಕಾಣ್ತದೆ. ಓಕೆ ಕಮ್ ಆನ್, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಸ್ಪಾಟ್. ನೀವು ಡೋರ್ನ ತಲೆ ಹೊಡಿಸ್ಕೊಂಡ್ರಿ. ಅದು ನಿಜನಾ ನೀವು ಹೊಡ್ಸ್ಕೊಂಡಿದ್ದು? ಹೌದು, ಆಕ್ಚುಲಿ ನಾನು ಜಾಕೆಟ್ ಹಾಕೊಂಡು ಬರ್ತಾ ಇದ್ದೆ, ಡೋರಿಂಗ್ ಓಪನ್ ಮಾಡಿದ್ರೆ ನಂಗೆ ಗೊತ್ತಾಗಿಲ್ಲ. ಸಕ್ಕಂತ ಮಂದಿ ರೋಡ್. ಈಗ ಅದಕ್ಕೆ ಹೊಡ್ಸ್ಕೋತೀರಾ ಅನ್ಸುತ್ತೆ, ಅವ್ರ ಸೈಡ್ ತಳ್ಳಕ್ಕಾಗತ್ತೆ. ಅದನ್ನು ಡೋರ್ಗೆ ಏನೋ ಡ್ಯಾಮೇಜ್ ಆಗಲಿಲ್ಲ ಅಲ್ಲ? ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ, ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ, ಅಲ್ಲೇ ಒಳಗಡೆಗೆ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಒಂದು ಅರಳಿ ಮರ ಮಾಡ್ಬಿಡ್ತೀನಿ, ಇಟ್ಬಿಡ್ತೀನಿ ಮೇಲೆ. ಸಡನ್ ಪ್ಲಾನ್ ಮಾಡಿದ್ರೆ ಅದು ಯಾವಾಗಲೂ ಬೆಸ್ಟ್ ಆಗಿರುತ್ತೆ ಅಂತಾರಲ್ಲ, ಆ ಥರ ನೋಡಿ. ನಾನು ನಿಮ್ಮ ಆ ಕಡೆ ಹೋಗು. ಯಾಗಿತ್ತು ಸನ್ಸೆಟ್ ಇದು? ಹಾಂ, ಒಂದು 5 ನಿಮಿಷ ಆಗಿದ್ರೆ ಮಿಸ್ ಆಗೋಗ್ತಿತ್ತು. ಹೌದಾ? ಸುಂದರ ಅಲ್ಲ ಅದು. ರಾಮ್ ಲುಕಡಿಯಾ ಸಕಲಾಗಿತ್ತು ಮಾತ್ರ. ಏನು ಅಂದ್ರೆ ವ್ಯೂಗೋಸ್ಕರ ನಾವು ಇಲ್ಲಿ ನಿಲ್ಸಿದ್ದು, ಬಟ್ ಆದ್ರೆ ಆ ವ್ಯೂನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಯ್ತು. ಇಲ್ಲ ಅಂದ್ರೆ ಬೇಜಾರಾಗ್ತಾಯಿತ್ತು. ಅಲ್ಲಿಂದ ಓಡ್ ಬಂದ್ರಲ್ಲ ಆ ಮೂಮೆಂಟ್ ವಾಸ್. ಬಟ್ ಆದ್ರೆ ಇನ್ನೂ ಒಂದು ಸ್ವಲ್ಪ ಮೇಲಿದ್ದಂಗೆ ಸೂರ್ಯ ಚೆನ್ನಾಗಿರ್ತಿತ್ತು. ಸೂರ್ಯ ಯಾವಾಗಲೂ ಮೇಲೇನೆ ಬ್ರೋ ಇರೋದು. ಈಗ ಕೆಳಗಡೆ ಹೊರಟಾಗಿದ್ದಾರೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಮತ್ತೆ ಎದ್ದು ಬರ್ತಾನೆ ಸೂರ್ಯ.